ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ನಿನಗೆ ಅದ್ರ ಬಗ್ಗೆ ಕೇಳಿಲ್ಲ ಕಣೋ. ಮತ್ತಿನೇನ್ ದೊಡ್ಡಮ್ಮ? ನೀನು ಬೇರೆ ಏನೋ ಹೇಳಿದ್ದೆ, ಅದ್ರ ಬಗ್ಗೆ ಹೇಳೋ. ಓ ಅದಾ? ಅದೇ 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 ಹೇಳು 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 ಬೇಗ ಹೇಳು. ದೊಡ್ಡಮ್ಮ, ಅದು ಸುನೇನಾ ಲಾಸ್ಟ್ ವೀಕ್ ಬಚ್ಚಲ್ ಮನೆಯಲ್ಲಿ ಜಾರ್ ಬೀಳ್ತಿದ್ಲು. ನಾನೇ ಹೋಗಿ ಅವಳನ್ನ ಕಾಪಾಡ್ದೆ. ಹೌದು ದೊಡ್ಡಪ್ಪ, ನಾನು ಹೋಗ್ಲಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡಿ. ಲೋ ಕುಡುಕ್ ನನ್ ಮಗನೇ, ಕಟ್ಕೊಂಡಿರೋ ಹೆಂಡತಿನ ನೀನೇ ಕಾಪಾಡ್ಬೇಕು ಕಣೋ, ಇಲ್ಲ ಪಕ್ಕದ ಮನೇಲಿ ಬಂದು ಕಾಪಾಡ್ತಾನ. ದೊಡ್ಡಮ್ಮ ನೋಡು, ನನಗ್ ಕೋಪ ಬರಸೆ. ನೆನ್ನೆ ರಾತ್ರಿ ನೀನ್ ಏನ್ ಹೇಳ್ದೆ ಅದನ್ನ ಹೇಳು. ಏ ಕಮಲು, ಕೋಪ ಮಾಡ್ಕೊಂಡು ಕೆಲಸನ ಹಾಳು ಮಾಡಬೇಡ, ಆಮೇಲೆ ನಾನು ಮನುಷ್ಯನಾಗಿರೋದಿಲ್ಲ. ಏ ಕಾಶಿ, ಹೇಳೋ, ಯಾಕೆ ನೀನು ಅಷ್ಟೊಂದು ಹೇಳ್ತಿದ್ದೆ? ನಿನ್ ಮನಸ್ಸಿನಲ್ಲಿ ಏನ್ ನೋವಿದೆ ಹೇಳು. ಹಾ, ಈಗ ನೆನ್ಪಾಯ್ತು ದೊಡ್ಡಪ್ಪ. ಹೇಳು ಹೇಳು. ಲೋ ಕುಡುಕ್ ನನ್ ಮಗನೇ, ನಿಜ ಹೇಳೋ. ನಿನ್ನಿಂದ ನೆನ್ನೆ ರಾತ್ರಿ ಪೂರ್ತಿ ನಾವು ನಿದ್ದೆ ಮಾಡಿಲ್ಲ ಕಣೋ. ಇಲ್ಲೋಡು ನಮ್ ಕಣ್ಗಳನ್ನ ನೋಡು ಹೇಗಾಗಿವೆ ಅಂತ. ಇದೆಲ್ಲ ನಿನ್ನದೇನೆ ಕಣೋ. ದೊಡ್ಡಮ್ಮ ಯಾಕೆ ಹೀಗಾಡ್ತಿದ್ದಾರೆ ನಂಗೇನು ಅರ್ಥನೇ ಆಗ್ತಿಲ್ಲ. ಲೋ ಕಾಶಿ, ನೀನು ಆಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ಕೋಪ ನೆತ್ತಿಗೇರ್ತಾ ಇದೆ. ಇವಳು ನಿನಗೆ ಹೊಡೆಯಕ್ ಬರ್ತಾ ಇದ್ದಾಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ. ನಿನ್ನೆ ರಾತ್ರಿ ನೀನೇನು ಹೇಳ್ದೆ ಅದ್ ನಿನಗೆ ನೆನಪಿಲ್ವಾ? ದೊಡ್ಡಪ್ಪ, ವಿಷಯ ಏನು ಅಂತ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಿರ್ಲಿಲ್ವಾ? ನನಗೇನು ಅಂತ ಗೊತ್ತಾಗ್ತಿಲ್ಲ ದೊಡ್ಡಪ್ಪ. ತುಂಬಾ ಮುಖ್ಯವಾದ ವಿಷಯನ ಅದು. ಹೌದು ಕಣೋ, ತಲೆನೇ ಹೋಗುವಂತ ವಿಷಯ ಅಂತ ನೀನ್ ಜೋರಾಗಿ ಅಳ್ತಾ ಇದ್ದೆ. ಅದೇನು ವಿಷಯ ಅಂತ ನೆನಪು ಮಾಡ್ಕೊಂಡು ಹೇಳೋ. ಇನ್ನು ಏನೋ ಯೋಚನೆ ಮಾಡ್ತಾ ಇದ್ಯಾ? ಲೋ, ಈಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ನಿನಗೊಂದ್ ಗತಿ ಕಾಣಿಸಿ ನೋಡ್ತಾ ಇರು. ರಾಧಿಕಾ, ರಮ್ಯಾ ಏನೋ ಒಂದು ಸಮಸ್ಯೆಲಿದ್ದಾರೆ ಅಂತ ಏನೋ ಒದರ್ತಾ ಇದ್ದೆ. ಅದೇನು ಅಂತ ಈಗ ನೀನ್ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ತಂಗಿಯರಿಬ್ರು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಹೇಳ್ತಾ ಇದ್ಯಲ್ಲ, ಆ ವಿಷಯ ಏನು ಅಂತ ಹೇಳು. ಅವ್ರಿಗೇನೋ ಆಗಿಲ್ಲ ದೊಡ್ಡಪ್ಪ. ಏಯ್, ಸುಳ್ಳು ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇರು ಕಮ್ಲು. ನೋಡು ಕಾಶಿ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಿನ್ನೆ ರಾತ್ರಿ ನೀನು ಕೂಲ್ ಡ್ರಿಂಕ್ಸ್ ಕುಡ್ದಾದ್ಮೇಲೆ ಹಾ, ಒಂದ್ ನಿಮಿಷ, ಈಗ ನಂಗೆ ನೆನ್ಪಾಯ್ತು. ನೀವು ಕೊಟ್ಟಿದ್ದು ಕೂಲ್ ಡ್ರಿಂಕ್ಸ್ ತರ ಇರ್ಲಿಲ್ಲ ದೊಡ್ಡಪ್ಪ, ಯಾವುದು ಲೋಕಲ್ ಎಣ್ಣೆ ತರ ಇತ್ತು. ಅದು ದೊಡ್ಡಪ್ಪ, ಅದು ಎಣ್ಣೆ ಅಂತ ಏನಾದ್ರೆ ನಾನು ಹೇಳ್ದನಾ? ಅದಲ್ಲ ಕಣೋ, ರಮ್ಯಾನೇ ಪ್ರಭುನ್ ಕೊಲೆ ಮಾಡಿದ್ದು. ರಾಧಿಕಾ ಅವನ ಹೆಣನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಎಲ್ಲೋ ಹೂತಿಟ್ಟಿದ್ದಾಳೆ. ಅವರಿಬ್ರನ್ನೂ ಇದರಿಂದ ಪಾರ್ ಮಾಡಬೇಕು ಅಂತ ನೀನು ಹೇಳ್ತಾ ಇದ್ದೆ ಕಣೋ.